ಹೇಳ್ದಿನಿ. ಆಕೆ ಬಾಳಿಕೈ ದಾನ ಮಾಡಿದಳು, ನಿಂಗಮ್ಮ ಹೋಗಿ ದಾನಮ್ಮ ಆದಳು. ಹೌದು. ಗುಡ್ಡಾಪುರ ದಾನಮ್ಮ ಅಂತೇಳಿ ಬಸವಣ್ಣವ್ರ ಆಕಿಗೆ ಆಶೀರ್ವಾದ ಮಾಡಿದ್ರ ಅಂತೇಳಿ. ಹೌದು. ಹೇಳ್ದಿಲ್ಲ? ಹೌದು. ಇನ್ನೊಂದು ಮಾತೇನ್ ಹೇಳ್ದಿ? ಏನ್ ಹೇಳಿದ್ರು? ಸತ್ತ ಬಳಕನು ದಾನ ಮಾಡ್ತಾರ. ಪುನೀತ್ ರಾಜ್ಕುಮಾರ್ ಅವರು ಕಣ್ಣು ದಾನ ಮಾಡಿದ್ರು, ಹಾರ್ಟ್ ದಾನ ಮಾಡಿದ್ರು, ತಮ್ಮ ಶರೀರದೊಳಗಿಂದ ಒಂದೊಂದು ಸ್ಪೇರ್ ಪಾರ್ಟ್ ದಾನ ಮಾಡಿದ್ರು. ಹೌದು. ಹಿಂದೆ ಏನು ಮಾತಾಡಿದಿ? ಬಾಳಿಕೆ ದಾನ ಹೇಳ್ದಿ, ಅನ್ನ ದಾನ ಹೇಳಿದ್ರಿ. ಹೇಳದಿಲ್ಲ? ಹೌದು. ಮುಂದೆ ಬಂದ ಕಣ್ಣ ದಾನ ಅಂದ್ರೆ ಇವೆರಡು ಒಂದೇ ಆಗತ್ತವ? ನಿನಗ ರೂಲ್ಸ್ ನಾ ಏನ್ ಹೇಳಿದ? ಯಾವಾದೇ ಮಾತಾಡು, ಹೊತ್ತು ಹೊಂಡತ್ರ ಒಂದೇ ದಾನ ಬಗ್ಗೆ ಮಾತಾಡ ಅಂದಿದ. ಹೌದು. ಅಂದಿದಿಲ್ಲ? ಹೌದು. ಮುಂದೆ ಕಣ್ಣು ಬತ್ತು, ಹಾರ್ಟ್ ಬತ್ತು, ದಾನರೇ ನಾವ್ ಒಂದಿರದೇ ಮಾತಾಡ ಮಾಸ್ತರ ಅಂತ ಹೇಳಿದ. ಹೌದು. ಇಲ್ಲ ಬಂಡವಾಳ ಮಾಡ್ತೇನ ನೀ ತೂಕ್ಯಾಕರೇಗ ತೀರತಕ್ಕ ದೀರ್ಘತ್ತ ಚಕ್ಕರ ನೇರ. ಹೌದು. ಹೌದು. ಹೀಗಂದ್ರೆ ಏನ್ರಿಪ್ಪ? ನೀ ಏನ ಮಾಡೋ ಕರಿವೇಶ್ ಮಾಸ್ತರ್, ನಿನ್ನ ಹಡಿಬಾರ್ದು ಹೋಗಕ್ ಕೋಡಿ ಅದು. ಹೌದು. ಅದಕ್ಕೆ ಹಿಂಗ್ ಮಾಡಕ್ ಹಸ್ತದ. ಹೌದು. ಗಡಿಗೆ ಯಾವ್ದು ಸುಟ್ಟದ ನೋಡು, ಗಡಿಗೆ ಅವನಿಗೆ ಹೇಳೋ ಅವಶ್ಯಕತೆ ಇಲ್ಲ, ಗಡಿಗಿನಾದ ತಾನೇ ಬರ್ತದ. ಹೌದು. ಯಾಕೆ ಹೇಳುದದ? ಯಾಕೆ ಹೇಳಿದ್ರಿಪ್ಪ? ಗೋರಾ ಕುಂಬಾರ ಈ ಗಡಿಗೆ ಸುಟ್ಟದ, ಈ ಗಡಿಗೆ ಕಚ್ಚದ, ಬರೀ ಗಡಿಗೆ ಬಡದು ಬಳಕ ಹೇಳ್ತಿದ. ಹೌದು. ಹೌದು. ಇದು ಗಡಿಗಿನೇ ಪತಪೂರ್ಣ ಸುಟ್ಟದ, ಇದು ಗಡಿಗೆ ಸುಟ್ಟಿಲ್ಲ. ಹೌದು. ನಾಮದೇವ ಜ್ಞಾನದೇವ ಏಕನಾಥ ಒಂದ್ ದಿನ ಗೋರಾ ಕುಂಬಾರನ ಮನೆಗೆ ಹೋಗಿರತ್ರಿ. ಹೌದು. ಎದಕ್ಕೆ? ಊಟಕ್. ಹೌದು. ಸಂತ ಗೋರಾ ಕುಂಬಾರನ ಮನೆಗೆ ಊಟಕ್ಕೆ ಯಾಕೆ ಹೋಗಿರು? ಯಾಕೆ ಹೋಗಿರು? ಗೋರಾ ಕುಂಬಾರ ತನ್ನ ಖುಷಿಗೆ ಕೆಸರಿನೊಳಗೆ ತುಳಿದಿದ್ದ. ಹೌದು. ಹೌದು. ಯಾರಿಗೆ ತುಳಿದಿದ್ದ? ಖುಷಿಗೆ ಕೆಸರಿನಾಗ ತುಳಿದಿದ್ದ. ಹೌದು. ಗೋರಾ ಕುಂಬಾರನ ಹೆಂಡತಿ ನನಗ ಮುಟ್ಟದೆ ಅಂದ್ರೆ ನಿನಗ ಪಾಂಡುರಂಗನ ಆಣೆ ಆಗತ್ತಂದ್ರು. ಹೌದು. ಹೆಂಡತಿ ಮುಟ್ಟುದು ಬಿಟ್ಟ. ಹೌದು. ಮಕ್ಕಳಾರಿಲ್ಲ, ಇನ್ ಹ್ಯಾ ಮಾಡೋದು ಅಂತೇಳಿ ಗೋರಾ ಕುಂಬಾರನ ಮಾವ ಸಣ್ಣ ಮಗಳಿಗೆ ಕೊಟ್ಟು ಲಗ್ನ ಮಾಡ್ದ. ಹೌದು. ಹೌದು. ಲಗ್ನ ಮಾಡಿ ಒಂದು ಮಾತು ಹೇಳ್ತಾನ, ದೊಡ್ಡ ಮಗಳಿಗೆ ಹ್ಯಾಂಗ ನೋಡ್ಕೋತಿದ್ ಹ್ಯಾಂಗ ಸಣ್ಣ ಮಗಳಿಗೆ ನೋಡ್ಕೋ. ಒಂದೇಳಕ್ಕ ಭೇದ ಮಾಡ್ದಂದ್ರ ಪಾಂಡುರಂಗನ ಆಣೆ ಆಗತ್ತಂದ. ಹೌದು. ದೊಡ್ಡಕ್ಕಿಗೆ ಮುಟ್ಟನ ಮತ್ತು ಸಣ್ಣಕ್ಕಿ ಮುಟ್ಟಿದ್ರೆ ಭೇದ ಆಗತ್ತ, ಈಕಿಗೂ ಮುಟ್ಟುದು ಬಿಟ್ಟ. ಹೌದು. ಅವಾಗ ಒಮ್ಮ ಮನೆಗಿದ ಎಡಕ ಬಲಕ ಇಬ್ರು ಹೆಂಡ್ರ ಮನಗಿರು ಇಬ್ರು ಕೈ ತಮ್ಮ ಎದಿ ಮ್ಯಾಗ ತಗೊಂಡ್ರತ್ರಿ ಅವ್ರು. ಹೌದು. ಇವನಿಗೆ ನಿದ್ದೆ ಹತ್ತಾನ. ಹೌದು. ತುಗಾನ ಎಚ್ಚರ ಇತ್ತು, ನೋಡ್ದ ಮುಟ್ಟಿದ್ರ ಪಾಂಡುರಂಗನ ಆಣೆ ಆಗತ್ತೇಳಿ ಮಾವ ಹೇಳ್ಯಾನ. ಹೌದು. ಈ ಕಡೆ ಹೆಂಡತಿನೂ ಆಣೆ ಹಾಕ್ಯಾಳ. ಹೌದು. ಈ ಪಾಪಿ ಕೈಯ ಈಗ ಮುಡುತ್ತಲ್ಲ ಅಂತೇಳಿ ಎರಡು ಕೈ ಕಡ್ಕೊಂಡ. ಹೌದು. ಹೌದು. ಗೋರಾ ಕುಂಬಾರನ ಭಕ್ತಿಗಾಗಿ ಸತ್ತ ಮಗ ಜೀವಂತ ಆದ, ಕಡದ ಕೈಯ ಚಿಗಿತಿ ಬಂದು. ಹೌದು. ಅವಾಗ ಗೋರಾ ಕುಂಬಾರ ಸಾಧು ಸಂತರಿಗೆ ಊಟ ಅಂತೇಳಿ ತನ್ನ ಮನೆಗೆ ಊಟ ಇಟ್ಟುಕೊಂಡಿದ್ದ. ಹೌದು. ಆ ಪ್ರಸಂಗದಾಗ ಸಂತ ನಾಮದೇವ ಜ್ಞಾನದೇವ ಸೋಪಾನ ಏಕನಾಥ್ ಇವರೆಲ್ಲ ಊಟಕ್ಕೆ ಬಂದಿದ್ರು. ಹೌದು. ಅವಾಗ ಎಲ್ಲಾರು ವಿಚಾರ ಮಾಡ್ತಾರ. ಏನ್ ವಿಚಾರ ಮಾಡ್ತಾರೆ? ಗೋರಾ ಕುಂಬಾರ ಗಡಿಗೆ ಸುಟ್ಟುದು ಬರೇ ಬಾರಿಸಿ ನೋಡಿ ಹೇಳ್ತಾನ. ಹೌದು. ಗೋರಾ ಕುಂಬಾರ ಗಡಿಗೆ ಸುಟ್ಟುದು ಬರೇ ಬಾರಿಸಿ ಹೇಳ್ತಾನ, ಈ ಗಡಿ ಸುಟ್ಟದ, ಈ ಗಡಿ ಕಚ್ಚದ ಅಂತೇಳಿ. ಹೌದು. ಇವತ್ತು ನಾವು ಇಟ್ಟು ಮಂದೆಲ್ಲ ಬಳಗ ಬಂದಿದೆವು. ಹೌದು. ಇದ್ರ ಒಳಗ ಯಾವನ ಗಡಿಗೆ ಸುಟ್ಟದ, ಯಾವನ ಗಡಿಗೆ ಕಚ್ಚದ ಕೇಳೋನಂದ್ರು. ಹೌದು. ಗೋರಾ, ನಾವು ಇಟ್ಟು ಮಂದ್ಯಾಗ ಯಾರ ಗಡಿಗೆ ಸುಟ್ಟದ, ಯಾವನ ಗಡಿಗೆ ಕಚ್ಚದ ಹೇಳ ಅಂದಾಗ ಎಲ್ಲರಿಗೆ ಕುಂಡ್ರಸದ. ಪರೀಕ್ಷೆ ಮಾಡು. ಪರೀಕ್ಷೆ ಮಾಡ್ಬೇಕಂತೇಳಿ ಹೌದು. ಕುಂಡ್ರಿಸಿ ತೆರಿ ಬಡ್ಲಿಗತ್ರಿ ಅವ. ಹೌದು. ಎಲ್ಲರ ತೆರಿ ಬಡ್ಕೋತ ನಾಮದೇವ್ ದಂಡಿ ಕೂತಿದ. ನಾಮದೇವ್ ತೆರಿಗೆ ಒಂದ್ ಏಟ್ ಹೊಡಿತಿದ್ದ. ಹುಸುಳಿ ಮಗನ ಗೋರ್ಯಾ ಅಂದ ನಾಮದೇವ್. ಹೌದು. ಹೌದು. ಅವಾಗ ಗೋರಾ ಕುಂಬಾರ ಹೇಳ್ತಾನ, ಏನಂತ? ನಾಮ್ಯಾ ಅಭಿ ಕಚ್ಚಾ ಹೈ ಗುರು ಕಾ ಬಚ್ಚಾ ನಹಿ ಅಂದ. ಹೌದು. 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 ನಾಮದೇವ್ ಹಿನ ಕಚ್ಚಾ ಉಳಿದಾನ, ಇವ ಪಕ್ಕ ಗುರುವಿನ ಮಗ ಆಗಿಲ್ಲ ಅಂದ. ಹೌದು. ಅದರಂತೆ ಕಲ್ಮೇಶ್ ಮಾಸ್ತರ್ ಅಭಿ ಕಚ್ಚಾ ಹೈ ಗುರು ಕಾ ಬಚ್ಚಾ ನಹಿ. ಹೌದು. ಹೌದು. ನಿನ್ನ ಪಕ್ಕ ಗಡಿಗೆ ಸುಟ್ಟಿಲ್ಲಪ್ಪ, ಅದಕ್ಕೆ ಹಿಂಗ್ ಮಾಡ್ತಿ. ಹೌದು. ಮೊದಲೇ ಹೇಳಿದ್ರೆ ನಿನಗೆ ವಿಷಯ ರೂಟ್ ಹಿಡಿಬೇಕಂದ್ರೆ ಒಂದೇ ವಿಷಯದಾಗ ಮಾತಾಡತ್ತೀವಿ. ಹೌದು. ಹೌದು. ನೀಗಲ್ದ ನಿನಗ ನೀರ್ ಏನು ಮಾಡವ? ಹೌದಾ? ಹೇಳಿದ ಏನು? 5 ಮಂದಿ ಪಾಂಡವರು ಹೌದಾ? ವೀರ ಸೂರರಿದ್ರು. ಎದ್ರು ಧರ್ಮ ಶ್ರೇಷ್ಠ ಅಂತ ಹೇಳ್ತಿ. ಮತ್ತ ದ್ರೌಪದಿ ಸಿರಿ ಶಿಲ್ವ್ಯಾಗ ಪಾಂಡವ್ರ ತೆಳಿ ತೆಳಗ್ ಹಾಕ್ಯಾರ, ಹಿಜಡ್ಯಾರಿದ್ರಿ ನೀವು ಅಂದ. ಹಿಂಗೆ ಅಂದನಲ್ರಿ. ಹೌದು. ನಿಮಗೊಂದು ಮಾತು ಕೇಳ್ತಾರೆ, ಕೌರವರ ಜೊತೆ 5 ಮಂದಿ ಪಾಂಡವರು. ಹೌದು. ದುರ್ಯೋಧನ ಸಂಗಡ ಪಗಡಿ ಆಟ ಆಡ್ತಿದ್ರು. ಹೌದು. ಪಗಡಿ ಆಟ ಆಡುವಾಗ ಧರ್ಮರಾಜ ಈ ಕಡೆ ಪಗಡಿ ಆಡ್ತಿದ್ದ, ಆ ಕಡೆ ಯಾರು ಕೂತಿದ್ರು? ಶಕುನಿ ಕೂತಿದ್ದ. ಹೌದು. ಪಗಡಿ ಒಳಗ ಪಾಂಡವರು ಸೋತ್ರು. ಧರ್ಮರಾಜಾಗ ನೆತ್ತಿಗೆ ಪಿತ್ತಿ ಏರ್ತು, ಎಲ್ಲ ಅಧಿಕಾರ ಹೊಡೆತೇಳಿ. ಹೌದು. ಕೊನೆಯ ಹಂತಕ್ಕೆ ಬಂದ ಬಳಕ ತನ್ನ ಹೆಂಡತಿಗೂ ಪಗಡ್ಯಾಗ ಆಟ ಇಟ್ಟ. ಹೌದು.
ಮತ್ತ ಅದ್ರಾಗ ಸೋತವ ಸೋತ ಮತ್ತ ಸೋತ ಧರ್ಮರಾಜ ದ್ರೌಪದಿ ಯಾರು ಸ್ವಂತ ಆದಳು ದುರ್ಯೋಧನ ಕೌರವರು ಸ್ವಂತ ಆದಳು ಹೌದು ಮತ್ತ ದ್ರೌಪದಿ ಸ್ವಂತ ಆಗ್ಯಾರ 5 ಮಂದಿ ವೀರ ಸೂರರು ಅದಾರ ಅದಾರ ಒಮ್ಮ ದ್ರೌಪದಿ ಸೋತಿದೆ ಅಂದ್ರೆ ದ್ರೌಪದಿಗೆ ಏನೇ ಮಾಡಿದ್ರು ಅವ್ರಿಗೆ ಅಡ್ಡ ಆಗಬಾರದು ಅಂತೇಳಿ ಅವರು ಸುಮ ಕೂತುದು ಧರ್ಮದಿಂದ ಕೂತಾರತಿಯೋ ಏನ ಅಧರ್ಮದಿಂದ ಕೂತಾರತಿ ಅದಾರ ಮಾತ್ರ ಇವ್ರಿಗೆ ಒಂದೊಂದು ಕಾಲಿಟ್ರಿ ಇವ್ರಿಗೆ ಅಳಗಾಡ್ತಿತ್ತಲ್ಲ ಅರೇ ಭೀಮ ಟೊಂಕವಾರಿ ಮಾಡ್ತಿದ್ವು ಒಬ್ಬೊಬ್ಬರಿಗೆ ಹೌದು ಧರ್ಮ ಬಿಡಬಾರದು ಅಂತೇಳಿ ತೆಲುಗು ಮಾಡ್ಯಾರ ಅವ್ರು ಹಿಜಡ್ಯಾರ ಅಲ್ಲ ಮಾಸ್ತರ ಹೌದು ಬಹಳ ಹಿಂದಿದ್ದೀನಿ ಮಹಾಭಾರತದಾಗ ಹೌದು ಗೊತ್ತಾಗಂಗಿಲ್ಲ ನಿನ್ಗೆ ಅದರ ಮರ್ಮ ಹೌದು ಇಲ್ಲೇ ಹೇಳೋದದ ಏನ್ ಹೇಳೋದು ದುರ್ಯೋಧನ ದುಶ್ಯಾಸನ ಸೀರಿ ಸೆಳಿತಿದ್ರು ಹೌದು ಹೌದಲ್ಲ ಹೌದು ಅವಾಗ ಎಲ್ಲರಿಗೆ ಕರೆದಾಕಿ ಯಾರ್ಯಾರಿಗೆ ಗುರು ದ್ರೋಣಾಚಾರ್ಯಗೆ ಕೂಗಿದಳು ಹೌದು ಮತ್ತಾರಿಗೆ ಕೂಗಿದಳು ಕೃಪಾಚಾರ್ಯಗೆ ಕೂಗಿದಳು ಹೌದು ಭೀಷ್ಮಾಚಾರ್ಯಗೆ ಕೂಗಿದಳು ಹೌದು ಖರೆ ಮಹಾತ್ಮ ವಿದುರು ಎಲ್ಲರ ತೆಳಗೆ ಚೆಂಡ ಯಾಕೆ ಹಾಕಿದ್ರು ಯಾಕೆ ಹಾಕಿದ್ರು ಪಾಂಡವರು ಮಾತ ಹೋಗಿತ್ತೇಳಿ ಎಲ್ಲರೂ ತೆಳಗೆ ಚೆಂಡ ಹಾಕಿದ್ರು ಹೌದು ದುರ್ಯೋಧನ ಹೇಳುತ್ತಿದ್ದ ಏನಂತ ಏ ದ್ರೌಪದಿ ಈ ತೊಡಿ ಮ್ಯಾಗ ಬಂದು ಕೊಂಡ್ರು ನನಗ ಆನಂದ ಆಗತ್ತದಂದ ಹೌದು ಅವಾಗ ಒಂದ್ ಮಾತು ಹೇಳ್ತಾನ ಭೀಮಸೇನ ಏನ್ ಹೇಳ್ತಾನ ಮಾತ ಹೋಗ್ಯದ ತೆಳಗ ಮಾಡಿ ಕೂತಿದೆವು ಹೌದು ಒಂದ್ ಪ್ರಸಂಗದಾಗ ನಂದು ನಿಂದು ಯುದ್ಧ ಆಗತ್ತದ ದುರ್ಯೋಧನ ಯಾ ತೊಡಿ ಮ್ಯಾಗ ನನ್ನ ಹೆಂಡತಿ ದ್ರೌಪದಿಗೆ ಕುಂಡ್ರ ಅಂದಿದಿ ಅದೇ ತೊಡಿಗೆ ಹೊಡೆದು ನಿನಗ ಕೊಂದು ತೆಗಿತಂತ ಹೇಳ್ದ ಹೌದು ಹೌದು ಮತ್ತ ಯುದ್ಧ ಪ್ರಸಂಗದಾಗ ದುರ್ಯೋಧನಂದು ಭೀಮಸೇನನ ಯುದ್ಧ ಆಗುದು ಖರೇನು ಸುಳ್ಳ ಆಗ್ಯದ ಖರೆ ಅದಲ್ಲ ಹೌದು ಮತ್ತ ದುರ್ಯೋಧನ ಸಹಿಬೇಕಂದ್ರೆ ಎಲ್ಲಿ ಹೊಡೆದ ಎಲ್ಲಿ ಹೊಡೆದ ನೋಡ್ರಿ ಮೊದಲೇ ಹೇಳಿರೋ ಧರ್ಮರಾಜನ ಬಲ್ಲಿ ಧರ್ಮದ ಮಾತು ಕೇಳಕ್ ಹೋಗಿದ ದುರ್ಯೋಧನ ಹೌದು ಏನಂತೇಳಿ ನನಗ ಜಯ ಆಗ್ಬೇಕು ನಾ ಏನು ಮಾಡಿ ಹೇಳ ನನ್ನ ಶರೀರ ವಜ್ರ ಆಗ್ಬೇಕಂತ ಹೇಳಿದ ಹೌದು ಅವಾಗ ಧರ್ಮರಾಜ ಧರ್ಮ ಬಿಡ್ಲಾರ್ದೆ ಮಾತಿಳದ ಹೌದು ಹ್ಯಾಂಗ ಹೇಳ್ದ ನಿನ್ನ ತಾಯಿ ಯಾರು ಗಾಂಧಾರಿ ಹೌದು ದಿನಂಪ್ರತಿ ಕಣ್ಣ ಕಟ್ಕೊಂಡು ಝಳಕ್ ಮಾಡ್ತಾಳ ಝಳಕ್ ಮಾಡು ಪ್ರಸಂಗದಾಗ ಕಣ್ಣ ಬಿತ್ತತಾಳ ಹೌದು ಆ ಪ್ರಸಂಗದಾಗ ನಿನ್ನ ತಾಯಿ ಮುಂದೆ ನೀ ದಿಗಂಬರ ನಿತ್ಯ ಅಂದ್ರ ನಿನ್ನ ಶರೀರ ಎಲ್ಲ ವಜ್ರದಾಗತ್ತದ ಹೌದು ಹೌದು ಧರ್ಮದ ಮಾತಿ ಅವ ನನ್ನ ವೈರಿ ಅನ್ನತಿ ಹೇಳುದು ಬಿಟ್ಟ ನೀನು ಇಲ್ಲ ಧರ್ಮ ಬಿಟ್ಟನತಿ ಇಲ್ಲ ಧರ್ಮ ಬಿಡಲಾರದೆ ಧರ್ಮದ ಮಾತು ಹೇಳದ ಧರ್ಮರಾಜ ಹೌದು ಇವ ಅದರಂತೆ ದಿಗಂಬರ ಹೊಂಟ ಕೃಷ್ಣ ಪರಮಾತ್ಮ ದುರ್ಯೋಧನಿಗೆ ಹೇಳ್ತಾನ ಏ ಹುಚ್ಚಿ ಅಂದವ ಹುಚ್ಚಿ ಹೆತ್ತ ತಾಯಿ ಮುಂದ ದಿಗಂಬರ ಈ ವಯಸ್ಸಿನಾಗ ಹೋಗ್ತಿ ನಾಚಿಕೆ ಅದಿಲ್ಲ ನಿನಗೆ ಹೌದು ಹ್ಯಾಂಗ ಮಾಡ್ಲಿ ಅಂತ ಒಂದಿಟ್ಟು ಕೈಪರಿ ಹಾಕೊಂಡು ಹೋಗು ಸುಮ್ ಬಾಯಿಯಲ್ಲಿ ಒಂದ್ ಸುತ್ತಕೊಂಡು ಹೋಗ್ಬಿಟ್ಟು ಅಂಕಿಗೆ ಅವಾಗ ತನ್ನ ಮಾನ ಮುಚ್ಚಟ್ಟು ಕೈಪ ಕಟ್ಟಿಕೊಂಡು ತಾಯಿ ಮುಂದೆ ಹೋಗಿ ನಿತ್ತ ಹಣಿದು ಏನ ಕಣ್ಣಿಗೆ ಕಟ್ಟಿದ ಪಟ್ಟಿ ಬಿಚ್ಚಿ ತನ್ನ ಮಗನಿಗೆ ನೋಡಿದಾಗ ಶರೀರ ಎಲ್ಲ ವಜ್ರ ಐತ ಖರೆ ಎಟ್ಟ ಇವ ಮರ್ಯಾದೆ ಮುಚ್ಚಿಕೊಂಡು ತಾಯಿ ಮುಂದೆ ಹೋಗಿದ್ದು ಅಟ್ಟೆ ವಜ್ರ ಆಗಿತ್ತಲ್ಲ ಹೌದು ಹೌದು ಅದ ಮೌಸದೆ ಶರೀರ ಉಳಿದಿತ್ತು ಎಲ್ಲ ವಜ್ರ ಯಾವಾಗ ಕುರುಕ್ಷೇತ್ರ ಯುದ್ಧ ನಡಿಗತ್ತು ಭೀಮಸೇನ ಗದಾದ್ರಿ ಇವನಿಗೆ ಹೊಡ್ಯಾಗ ದುರ್ಯೋಧನ ಶರೀರ ಖನ್ನ ಆವಾಜ್ ಬರ್ತಿತ್ತು ಹೌದು ಹೌದು ಅಟ್ಟು ವಜ್ರದ ಶರೀರ ಆಗಿತ್ತು ಹೌದು ಖರೆ ಎಲ್ಲಿ ಹೊಡೆದ್ರು ಸೈಯಲಾಗ್ಯದ ಕೃಷ್ಣ ಪರಮಾತ್ಮ ಹೇಳ್ತಾನ ಏ ಭೀಮ ಭೀಮಾ ಹಿಂಗ್ ಹೊಡೆದ್ರ ದುರ್ಯೋಧನ ಸೈಯಲ್ಲ ಅಂತೇಳಿ ಹಿಂಗ್ ಸೊಡ್ಡ ಹೊಡೆದ ಅವಾಗ ಎಲ್ಲಿ ಸೊಡ್ಡ ಹೊಡೆದ್ರ ಆ ಜಾಗಿಗೆ ಗದಲಿ ಬೆಟ್ಟ ಚಿತ್ತಾಗಿ ಬಿತ್ತಿದು ಚಿನ್ನ ಮಾಡಿ ತೋರಿಸದು ಬರೇ ಚಿನ್ನ ಹಿಂದ ಧರ್ಮದ ಒಂದು ಮಾತು ತಿಳಿದ ಯಾ ತೊಡಿ ಮ್ಯಾಗ ದ್ರೌಪದಿಗೆ ಕುಂಡ್ರದಿದೆ ಆ ತೊಡಿಗೆ ಹೊಡೆದು ಕೊಲ್ತ ಅಂದಿದ್ದವ ಹೌದು ಆ ಧರ್ಮದ ಮಾತ ತಕ್ಕಂತೆ ಕಾರ್ಯ ಮಾಡ್ಯಾನತಿಯೋ ಏನು ಬಿಟ್ಟನತಿ ಮಾಡ್ಯಾನಲ್ರಿಪ್ಪ ಧರ್ಮ ಹೆಚ್ಚೈತಲ್ಲ ಹೌದು ಹ್ಯಾಂಗ ಮಾಸ್ತರ ವಿಷಯ ನೀನೇ ನನ್ನ ಬಾಯ ಕೊಡ್ಲಗತ್ತಿ ವಿಷಯ ತಿಳಿಯಾಲಾಗ್ಯದ ನಿನಗೆ ನಿಮ್ಮ ತಾಲೂಕದಾಗ ಹ್ಯಾಂಗ ಮಾತಾಡ್ಬೇಕು ಅನ್ನೋದು ಹೌದು ನೀನಾಗಿನೇ ಬಂದು ಮೇಳ ತಾನೇ ಜಾಗಿಯಾಗ ಬೀಳಗತ್ತದ ನಾರ್ ಏನು ಮಾಡ್ರಿ ಏನಂತಾರ ಅವ್ರು ಹಾ ಮಾನ್ಯ ನಿಮ್ ಕಡೆ ಬರೋಣ ಪೊಲೀಸ್ ಠಾಣಾ ಮುಂದೆ ಗಾಡಿ ತರಪ್ತಾ ಅಂದಿದಿ ಅದ್ರ ಸಲುವಾಗಿ ನೋಡ್ತಾ ಅಂದಿದ್ದೇವೆ ಅಂತಾರ್ರಿ ಅವ್ರು ಅದು ಭಾಳ ತ್ರಾಸ ಆಗ್ಯದ ಅವನಿಗೆ ಬಾಳ ತ್ರಾಸ ಪೊಲೀಸ್ ಠಾಣಕ್ಕೆ ಗಾಡಿನೇ ಯಾಕೆ ತರ ಬಂದಿದಂದ್ರ ನಮ್ ಭಾಗದಾಗ ಕೆಲವು ಮಂದಿ ಡೀಸೆಲ್ ಕದಿ ಅದು ಕದಿ ಪಾರದಾರ ಮಂದಿ ಹಚ್ಚದ ಕಡಿ ಹೌದು ಅದು ಆಗ್ಬಿಡದು ಸುಮ್ ಪೊಲೀಸ್ ಠಾಣದಾಗ ಇಟ್ಟು ಹಚ್ಚಿ ಬಾ ನಿಂದ ಗಾಡಿಗೆ ಯಾರು ಮುಟ್ಟಲ್ಲ ಅಂತೇಳಿ ಅದಕ್ಕೆ ಪೊಲೀಸ್ ಠಾಣಾ ತಿಳಿದ ಸುರಕ್ಷತೆ ಇರೋ ಕಾಲಾಗ ಸುರಕ್ಷಿತ ಇರ್ಲಿ ಅಂತೇಳಿ ಪೊಲೀಸ್ ಠಾಣಾ ನೀ ಅರ್ತಿಗೆ ಅನರ್ಥ ತಿಳ್ಕೊಂಡೆ ಅಂದ್ರೆ ಅದಕ್ಕೆ ನಾ ಏನು ಮಾಡ್ಲಿ ಹೌದು ಆ ಹೌದು
ಹಂಗಲ್ಲ ಮಾಸ್ತರ ನಾ ಮಾತು ಏನ ಮಾತಾಡ್ತ ಆ ಮಾತು ಮುರಿ ಹೌದು ಹೇಳಿದಿ ಮತ್ತೆ ಆನಂದಿ ನೀ ಧರ್ಮ ಧರ್ಮ ಧರ್ಮತ್ತಿ ನಾನೂರ ಸತ್ಯ ಧರ್ಮರು ಹೌದು ಧರ್ಮದ ಕಟ್ಟಿ ಮ್ಯಾಗ ಹೌದು ಯಾವಾಗ ಒಂದ್ ಪ್ರಸಂಗದಾಗ ಹಣ್ಣ ಬೆವರಿಗೆ ಬರ ಬಿತ್ತು ಎಲ್ಲಾರು ಹೋಗಿ ಔದು ಶುದ್ಧ ಕೇಳಿದ್ರು ಹೌದು ಮಳಿ ಬರಲ್ಲ ಅಂತೇಳಿ ಔದು ಶುದ್ಧ ಹೇಳ್ದ ಮತ್ತ ದಾರಿ ಗುಳೆ ಕಟ್ಕೊಂಡು ಹೋಗುವಾಗ ಗುರು ಶಿವ ಮಾಡಿ ಹೋಗ್ಯಾಣ ಮುತ್ಯ ಬರ್ತಿದ್ದ ಹೌದು ಅವ ಮಳಿ ಕರೆದ ಅವನು ಬೆನ್ನಿಗೆ ಬ್ಯಾತಾಳ ಹುಟ್ಲತ್ತೀರಿ ನಿಮ್ಮಲ್ಲಿ ಧರ್ಮದೇನು ಅಂದಿ ಹೌದು ಹೌದು ಹೌದಲ್ರಿ ಹೌದು ಇಲ್ಲಿ ಹೇಳುವುದಾದ ಸಿದ್ಧಟಿಗೆ ಇಲ್ಲಿನೂ ನೀ ಬಾಯಾಗ ಬಂದೇ ಸಿಕ್ಕಿದಿ ಹೌದು ಹ್ಯಾಂಗ ಕೇಳ್ರಿ ಹ್ಯಾಂಗ ಧರ್ಮದ ಕಟ್ಟಿ ಮ್ಯಾಗ ಔದು ಶುದ್ಧನ ಮಾತ ಹುಷಿ ಹೋಗಿಲ್ಲ ಅಲ್ಲಿ ಹೌದು ಹೌದು 3 ಬಟ್ ಮಾಡ್ಯಾನ ಚಿನ್ನ ಮಾಡ್ಯಾನ 3 ಬಟ್ ಚಿನ್ನ ಮಾಡ್ಯಾನ ಹೌದು ಯಾಕಂದ್ರ ಅಂಶದ ಮುತ್ತನ ಸಿದ್ಧಟಿಗೆ ಒಳಗ ನುಡಿ ಆಗೋದು ಹೇಳಿಕೆ ಎಲ್ಲಿ ಆಗತ್ತದ ಕಲ್ಲೂರಕ್ಕೆ ಆಗತ್ತದ ಹೌದು ಮೂಕ ಚಿನ್ನ ಎಲ್ಲಿ ಆಗತ್ತದ ಭಂಡಾರಗೋಟಿಗೆ ಆಗತ್ತದ ಹೌದು ಧರ್ಮದ ಕಟ್ಟಿ ಮ್ಯಾಗ ಔದು ಶುದ್ಧ ಚಿನ್ನ ಮಾಡದ ಹೌದು ಯಾರಿಗೆ ತಿಳಿಲಿಲ್ಲ ಹೌದು ಗುಳೆ ಕಟ್ಕೊಂಡು ಹೋಗುತ್ತಿದ್ರು ದಾರಿ ಹೊಡಿಮಳಿ ಗುರು ಶಿವ ಮಾಡಿ ದಾರ್ಯಾಗ ಹೋಗ್ಯಾಣ ಮುತ್ಯ ಬರ್ತಿದ್ದ ಹೌದು ಇವ್ರು ಬರುದು ಇವ್ರು ಹೋಗುದು ಅವ ಬರುದು ದಾರ್ಯಾಗ ಕೂಡ್ತು ಭೇಟಿ ಆದ್ರು ನಮ್ಮ ಊರಾನ ಜನ ಗುಳೆ ಕಟ್ಕೊಂಡು ಎಲ್ಲಿ ಹೊಂಟಾರ ಅಂತೇಳಿ ಸೇಮ ಸಮಾಚಾರ ಕೇಳದ ಕೇಳಿ ಮಳಿ ಬರ್ತದ ಧರ್ಮರ ಮಾತು ಸುಳ್ಳು ಆಗಂಗಿಲ್ಲ ನೀವು ನಡ್ರಿ ಅಂದ್ರು ಹೌದು ಅಂದ ಹೋಗ್ಯಾಣ ಮುತ್ಯ ಆ ಮಾತಿಗೆ ಇವ್ರು ದರ್ಕಾರ ತಗೋಲಿಲ್ಲ ಹೆಗಲ ಮ್ಯಾಗಿನ ಕಂಬಳಿ ಬೀಸದ ಅದೇ ಕ್ಷಣಕ್ಕೆ ಮಳಿ ಬಂದ ಹೌದು ಅವಾಗ ಎಟ್ಟಾಗಿತ್ತ 3 ಘಳಿಗೆ ಆಗಿತ್ತು ಹೌದು ಧರ್ಮದ ಕಟ್ಟಿ ಮ್ಯಾಗ ಔದು ಶುದ್ಧ ಮಾತ್ಯಾನ್ ಹೇಳಿದ ಚಿನ್ನ ಈ ಕಡೆ ಹೋಗ್ಯಾಣ ಮುತ್ಯ ಮಳಿ ಕುಡುದಕ್ಕ ಅವ ಹೇಳೋದಕ್ಕ ಅಂತರ 3 ಘಳಿಗಿತ್ತು ಹೌದು ಅವನ ಮಾತು ತಪ್ಪಾಗ್ಯದತಿ ಅವ 3 ಬಟ್ಟು ಮಾಡ್ಯಾನಂದ್ರ 3 ಘಳಿಗ್ಯಾಗ ಮಳಿ ಬಂದದಂದ್ರ ಧರ್ಮರ ಮಾತು ಸುಳ್ಳೈತು ಅದು ಇಲ್ಲ ಖರೆ ಹೋಗ್ಯಾಣ ಮುತ್ಯಾಗ ಔದು ಶುದ್ಧ ಶ್ರಾಪಿ ಯಾಕೆ ಕೊಟ್ಟು ಹೇಳ್ತ ಕೇಳು ಯಾಕೆ ಕೊಟ್ಟ ನಾ ಚಿನ್ನ ಮಾಡಿದ ಇವ್ರಿಗೆ ಅರ್ಥ ಆಗ್ಲಿಲ್ಲ ನನ್ನ ಮಾತು ಮೀರಿ ಇವ್ರು ಹೋಗ್ಯಾರ ಹೌದು ಇವ್ರಿಗೆ ಹೊಳ್ಳಿ ಯಾಕೆ ನೀ ತಿರುಗಿ ತಗೊಂಡು ಬಂದೆ ಅಂತೇಳಿ ನಿನ್ನ ಬೆನ್ನಿಗೆ ಬ್ಯಾತಾಳ ಹುಟ್ಲಿ ಅಂತೇಳಿ ತನ್ನ ಮಗನಿಗೆ ಶ್ರಾಪ ಕೊಟ್ಟ ನಾವು ಹೌದು ಅವಾಗ ಹೋಗ್ಯಣ್ಣ ನಿನ್ನ ಬ್ಯಾತಾಳ ನೀ ಯಾವಾಗ ನೋಡ್ತಿ ಅವಾಗ ನಿನ್ನ ಬ್ಯಾತಾಳ ಹುಣ್ಣ ಹೊಡಿಲಿ ಅಂತೇಳಿ ಹೊಳ್ಳಿ ಮಗನಿಗೆ ಉಶಾಪ ಕೊಟ್ಟ ಹೌದು ಹೋಗ್ಯಾಣ ಮುತ್ಯ ಹೋಗುತ್ತಿದ್ದ ಹೊನಮೂರಿಗೆ ಸೀಮಿ ಒಳಗ ಬಂದ ಕೈದೊಳಗ ಹೌದು ನಾನು ಹೋಗ್ಯಾಣ ಮುತ್ಯ ಕಾತರ ಕಂಟಿತ್ತ ಅಲ್ಲೆಲ್ಲ ಕಂಟಿ ತೆಳಗ್ ಕೂತ ಹೌದು ಹೊನಮೂರಿಗೆ ಬನದಾಗ ಹೌದು ಅಲ್ಲಿ ಒಬ್ಬ ನಾವೀ ಸಮಾಜದವರು ಹೌದು ದನಗಳು ಕೈತಿದ್ದ ಎಮಗಳು ಕೈತಿದ್ದ 7 ಎಮಗಳಿದ್ದವನು ಹೌದು ಅವ ಎಮಗಳ ಕೈದು ಹಿಂಗ ಕುತ್ತಿದ ಗಿಡದ ನೆಳಿಗೆ ಜಂಪ್ ಹತ್ತು ಎಮಗಳ ಕಳೆದಿವು ಅವನು ಹೌದು ಮೈ ಕೂತ್ ಎಕಡೆ ಹೋಗ್ಯಾವ ಅನ್ನೋದು ಅವನಿಗೆ ಒಟ್ಟ ಸಿಗಲಾಗಿ ಹೌದು ಹಿಂಗ ಬರುತ್ತನ ಹೋಗ್ಯಾಣ ಮುತ್ಯಾಗ ಬೆನ್ನಿಗೆ ಬ್ಯಾತಾಳ ಹುಣ್ಣ ತ್ರಾಸ ಮಾಡಗತ್ತಿತ್ತು ನೆಳ್ಕೋತ ಕೂತಿದ್ದ ಹೌದು ನೆಳತ್ತಿದ್ದ ಇವನಿಗೆ ಹೋಗಿ ಕೇಳ್ದ ಯಪ್ಪ ಈ ಕಡದ ಎಮಗಳು 5 ಹೋಗ್ಯಾವೇನು ಹೌದು ಅವಾಗ ಹೋಗ್ಯಾಣ ಮುತ್ಯ ಅಂದ ನಿನ್ನ ಎಮಗಳ ನಾ ಹುಡುಕಿ ಕೊಡ್ತ ಹೌದು ಖರೆ ನಂದು ಒಂದು ಕೆಲಸ ಮಾಡಂದ ಏನ್ ಮಾಡೋದು ಏನಿಲ್ಲ ಮನಿಗೆ ಹೋಗಿ ಒಂದು ಕನ್ನಡಿ ತಗೊಂಡ ಬಾ ಹೌದು ಮನಿಗೆ ಹೋಗಿ ಒಂದು ಕನ್ನಡಿ ತೊಂಬ ಕನ್ನಡಿ ತೊಂಬ ಖರೆ ಹೋಗಿ ತರುವಾಗ ಇನ್ನೊಬ್ರಿಗೆ ಯಾರಿಗೆ ಗೊತ್ತಾಗಬಾರ್ದು ಇದು ಮಾತ ನಿನಗ ನನಗೆ ಇಬ್ಬರಿಗೆ ಗೊತ್ತಿರ್ಬೇಕಲ್ಲ ಹೌದು ಯಾರಿಗೆ ಹೇಳ್ಬೇಡ ಅಂದ 21 ಮಂದಿ ಮಠ ಮನಿ ಒಳಗ ಹತ್ತೂರ ಗುರುಮಠ ಹೌದು 2ನೇ ಗುರುಮಠ ಅನಸ್ಕೊಂಡದ ಹತ್ತೂರ ಹೌದು ನಾನು ಹೋಗ್ಯಾಣ ಮುತ್ಯ ಹೇಳದ ಬಳಕ ಯಾಕಾಗಲ್ಲಪ್ಪ ಅಂತ ಹೇಳಿ ಇವ ಹೋಗಿ ತನ್ನ ಮನಿ ಒಳಗಿಂದ ಕನ್ನಡಿ ತರ್ಲಕ್ ಹೋದ ಹೌದು ಯಾರು ನಾವೀ ಮನತಾನದ ಒಬ್ಬ ಗೃಹಸ್ಥ ಹೌದು ಕನ್ನಡಿ ತೊಂಡು ಬರುವಾಗ ದಾರಿ ಒಳಗ ಮನ್ಯಾಗೆ ಅಡ್ಡಗಟ್ಟದಳು ಹೆಂಡತಿ ಕನ್ನಡಿ ಈ ಅಳಿಗೆ ಯಾಕೋ ಇಲ್ಲಿಗತ್ತೀರಿ ಎಮಗಳು ಎಲ್ಲಿ ಅವತ್ತೆ ಕೇಳಿದ್ರು ಹೌದು ಎಮಗಳ ಮೈಲಿಗತ್ತವ ದಾರ್ಯಾಗ ಅಲ್ಲೇ ಕಾತರ ಕಂಟಿ ಒಳಗ ಭಂಡಾರದ ಒಡಿಯ ಹೆಗಲ ಮ್ಯಾಗ ಕಂಬಳಿದ ಹೌದು ಕೈಯಾಗ ಭಂಡಾರ ಬೆತ್ತದ ಅವ ನನಗ ಒಂದು ಕನ್ನಡಿ ತಗೊಂಡ ಬಾ ತಿಳನ ಆ ಮಹಾತ್ಮರಿಗಾಗಿ ಕನ್ನಡಿ ಒಯ್ಲಿಗತ್ತಿದ ಹೌದು ಇದು ಮಾತು ಹೇಳೋದೇ ತಡ ಇಲ್ಲಿ ಏನ 7 ಎಮಗಳು ಮೈತೀವು ಅದೇ ಬಂದ ಕೈದೊಳಗ ಎಮಗಳು ಕಲ್ಲಾಗಿ ಬಿದ್ದು ಬಂಧುಗಳೇ ಹೌದು ಹೌದು ಇನ್ನೂನು ಸಾಕ್ಷಿ ಹೊನಮೂರಿಗೆ ಸೀಮೆಗೆ ಬಂದು ನೋಡ್ರಿ ಹೊನಮೂರಿಗೆ ಬನದಾಗ ಎಲ್ಲ ಎಮ್ಮೆ ಆಕರೆ ಕಲ್ಲು ನೋಡ್ಲಿಕ್ಕೆ ಸಿಗ್ತಾವ ಹೌದು ಹೌದು ಅಲ್ಲಿದ ಬರೇ ಚಕ್ಕಳಿ ಕಲ್ಲು ತಗೊಂಡು ನೀವು ನಿಮ್ಮ ಊರಿಗೆ ತರಬೇಕಂದ್ರೆ ನಿಮ್ಗೆ ಜಾಗ ಸಿಗಂಗಿಲ್ಲ ಅಲ್ಲೇ ತಿರುಗಾಡಿಸ್ತದ ನಿಮ್ಗ ಹೌದು ಕಲ್ಲು ಮತ್ತ ಅಲ್ಲೇ ಆ ಚಗಳಿ ಅಲ್ಲೇ ಇಟ್ರಂದ್ರೆ ನಿಮ್ಗೆ ಜಾಗ ಹಾದಿ ಸಿಗ್ತದ ಇಲ್ಲ ಅಂದ್ರೆ ಹಾದಿ ಸಿಗಂಗಿಲ್ಲ ಅಂತ ಸಿದ್ಧಟ್ಟಿಗೆ ಇನ್ನೂ ನೋಡ್ಲಿಕ್ಕದ ಹೌದು ಹೊಳ್ಳಿ ಕನ್ನಡಿ ತಂದ ಕೊಟ್ಟ ಬಳಕ ಎಲ್ಲಿ ಎಮ್ಗಳಂದ ನಿಂಗ ಹೇಳಿದ ಒಂದು ಮಾತ ನೀ ಕೇಳಲಿಲ್ಲ ನಂದು ಹೌದು
ಯಾರಿಗೆ ಹೇಳ್ಬೇಡ, ನಿನಗ ನನಗ ಮಾತಟ್ಟೆ ಗೊತ್ತಿರ್ಲಿ ಅಂದಿದ್ದ. ಹೌದು ಖರೆ ಈ ಮಾತು ನೀ ಕೇಳಲಿಲ್ಲ, ನಿನ್ನ ಎಮ್ಗಳ ಕಲ್ಲಾಗಿ ಬಿದ್ದವ್ ನೋಡ ಹೋಗತ್ತೇಳಿ ನಾನು ಹೋಗ್ಯಾಣ ಮುತ್ಯ ಅಂದ. ಆ ಕರಡಿ ತಗೊಂಡು ಹಿಂದ ಹಿಡಿದ ತನ್ನ ಬ್ಯಾತಾಳ ಹುಣ್ಣತ್ತ ನೋಡ್ದ, ಅಲ್ಲೇ ಬ್ಯಾತಾಳ ಹುಣ್ಣು ಹೊಡಿತು. ಹೌದು ಹೋಗ್ಯಾಣ ಮುತ್ಯನ ಸಂಕಲ್ಪ ಇತ್ತು. ಏನತ್ತ? ಒಬ್ಬರ ಮನತಾನದೊಳಗ ಒಬ್ಬಕ್ಕಿ ಹೆಣ್ಮಗಳ ಹೊಟ್ಟಿಲಿ ಒಂದು ಗಂಡಸ ಮಗ ಹುಟ್ಟಿರ್ಬೇಕು. ಹೌದು ಅವ್ರ ಮನೆ ಒಳಗೆ 7 ಆಕಳು ಹೊಟ್ಟಿಲಿ 7 ಹೋರಿಕರಗಳು ಹುಟ್ಟಿರ್ಬೇಕು. ಹೌದು ಆ ಕೂಸ ಗಣಕಾಳಿಂದ ಗಾಡಿ ತಯಾರು ಮಾಡಿ 7 ಹೋರಿಕರಗಳು ಹೂಡಿ ನನಗ ಬಂದು ತಗೊಂಡು ಒಯ್ದಂದ್ರ ಅವ್ರ ಊರಿಗೆ ಹೋಗಿ ಜಗತ್ತದಾಗ ಶೆದ್ದಟಿಗೆ ಮಾಡುತ್ತೆ. ಹೌದು ಹೌದು ಇದು ಪವಾಡಿ ಎಲ್ಲೈತು? ಎಲ್ಲಾಯ್ತು? ಹತ್ತೂರ. ಹೌದು ಯಾವುದು? ಹತ್ತೂರ. ಹತ್ತೂರ ದಕ್ಷಿಣ ಸೋಲಾಪುರ ತಾಲೂಕ ಹತ್ತೂರದೊಳಗ ಹಾವಡೇಗೋಳ ಮನತಾನದಾಗ ಹೆಣ್ಮಗಳ ಹೊಟ್ಟಿಲಿ ಗಂಡಸ ಮಗ ಹುಟ್ಟಿ ಬಂದ. ಅವ್ರ ಮನ್ಯಾಗ 7 ಆಕಳು ಹೊಟ್ಟಿಲಿ 7 ಹೋರಿಕರುಗಳು ಹುಟ್ಟುದು. ಹೌದು ಗಣಕಾಳಿಲಿ ಎತ್ತಿನ ಬಂಡಿ ತಯಾರು ಮಾಡ್ದವ. ಹೌದು 7 ಹೋರಿಕರ ಹೂಡಿ ಆ ಗಣಕಾಳಿನ ಬಂಡಿ ಗಾಡ್ಯಾಗ ಎಲ್ಲಿ ಬಂದ? ಹನಮೂರಿಗೆ ಬನಕ್ಕ ಬಂದು ಓಗ್ಯಾಣ ಮುತ್ಯಾಗ ಕುಂಡ್ರಸ್ಕೊಂಡು ಹತ್ತೂರಕ್ಕೆ ಹೋದ. ಜಗತ್ತದಾಗ ಹತ್ತೂರದಾಗ ನಾನು ಓಗ್ಯಾಣ ಮುತ್ಯ ಅಂದು ಪುಣ್ಯ ಕ್ಷೇತ್ರ ತಿಳಿ ಸಿದ್ಧಟಿಗೆ ಅದ. ಹೌದು ಹೌದು ಇದು ಧರ್ಮರು ಮಾಡುದು ಪವಾಡ. ಹೌದು ಇದ್ರಾಗ ಎಲ್ಲಿ ಸುಳ್ಳದತ್ತಿ? ಆ ವಿಷಯ ನೀನೇ ನನ್ನ ಬಾಯಾಗ ಬಂದು ಸಿಗಲಾಗತ್ತೀವಿ. ಹೌದು ಧರ್ಮರು ಹೇಳದ ಮಾತು ಹುಷಿಯಾಗಿ ಹೋಗ್ಯದೇನು? ಹೇಳದ ಶುದ್ಧ ನಿನ್ನ ಬೆನ್ನಿನ ಬ್ಯಾತಾಳ ನೀ ಯಾವಾಗ ನೋಡ್ತೇವಾಗ ಹೊಡಿಲಿ ಅಂದ. ಕರಡಿಲಿ ತನ್ನ ಬ್ಯಾತಾಳ ನೋಡ್ದ ಹೊಡೆದಂದ್ರೆ ಧರ್ಮರ ಮಾತು ಹುಷಿ ಹೋಯ್ತು? ಇಲ್ಲ. ಅದು ಬಿಡು, ಹೋಗ್ಯಾಣ ಮುತ್ಯನ ಸಂಕಲ್ಪ ಇತ್ತು. ಒಬ್ಬರ ಮನೆ ಒಳಗ 7 ಆಕಳು ಹೊಟ್ಟಿಲಿ 7 ಹೋರಿಕರ ಹುಟ್ಟಬೇಕು, ಮತ್ತ ಅವ್ರ ಮನೆ ಒಳಗೆ ಆ ಹೆಣ್ಮಗಳ ಹೊಟ್ಟಿಲಿ ಗಂಡು ಕೂಸು ಹುಟ್ಟಬೇಕು. ಹೌದು ಹೌದು ಗಣಕಾಳಿಲಿ ಬಂಡಿ ಗಾಡಿ ಮಾಡಿ ನನಗ ತಗೊಂಡು ಒಯ್ದಂದ್ರ ಅವ್ರ ಊರಿಗೆ ಹೋಗ್ಬೇಕಂತ ಸಂಕಲ್ಪ ಇತ್ತು. ಆ ಊರಾಗ ಆಗ್ಯದ ಪವಾಡದಂದ್ರ ಹೋಗ್ಯಾಣ ಮುತ್ಯನ ಸಿದ್ಧಟಿಗೆ ಸುಳ್ಳದತ್ತಿ? ಹ್ಯಾಂಗ ಮಾಸ್ತರ ಎಚ್ಚರ್ಲಿ ಮಾತಾಡು. ಹೌದು ಹೌದು ಇನ್ನು ಹೇಳುವುದಾದ್ರೆ ಎಚ್ಚರ್ಲಿ ಮಾತಾಡು. ಹೌದು ಜಗತ್ತದಾಗ ಧರ್ಮ ದಯವೇ ಧರ್ಮದ ಮೂಲವಯ್ಯ. ಹೌದು ಹೌದು ದಯವಿರಲಿ ಸಕಲ ಜೀವಗಳಲ್ಲಿ. ಹೌದು ಹೌದು ದಯವಿರಲಿ ಸಕಲ ಪ್ರಾಣಿಗಳಲ್ಲಿ ಅಂತೇಳಿ 12ನೇ ಶತಮಾನದಾಗ ಬಸವಣ್ಣವ್ರು ಹೇಳ್ಯಾರ. ಹೌದು ಹೌದು ಹೌದಲ್ಲ? ಹೌದು ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳ್ಯಾರ. ಹೌದು ಯಾರಲ್ಲಿ ದಯ ಅದ, ವಿವೇಕ ಗುಣ ಅದ, ಅಲ್ಲಿ ಧರ್ಮದ. ಹೌದು ಹೌದು ಯಾರಲ್ಲಿ ದಯ ವಿವೇಕ ಗುಣ ಯಾರಲ್ಲಿ ಅದ, ಅಲ್ಲಿ ಧರ್ಮ ಉಳ್ದಾದ. ಹೌದು ಅವ್ರಿಗೋಸ್ಕರ ಭೂಮಿ ತಲೆ ಮ್ಯಾಗ ಇನ್ನೂ 4 ಕಾಳ ಮಳಿ ಬೀಳ್ತದಪ್ಪ. ಕರ್ಮ ತುಂಬಿದ ಈ ಕಲಿಕಾಲದಲ್ಲಿ ಹೌದು ಕರ್ಮ ಕಟ್ಟಿಗೆ ಒಟ್ಟಿ ಧರ್ಮ ಜೀವಂತ ಸುಡ್ಲಗತ್ತದ ಮಾಸ್ತರ. ಇನ್ನೂ 4,32,000 ಕಲಿ ಆಯುಷ್ಯದ. ಹೌದು ಆಗಿನ ಇನ್ನ 32,000 ಆಗಿಲ್ಲ, ಇನ್ನ 4 ಲಕ್ಷ ಗಂಟು ಹಂಗೆ ಉಳ್ದದ. ಹೌದು ಇದು ಎಲ್ಲ ಆಗಬೇಕಂದ್ರ ಧರ್ಮ ಅವಾಗ ಮುಣುಗುತ್ತದ. ಕಲಿಕಿ ಅವತಾರ ಪರಮಾತ್ಮ ತೊಟ್ಟ ಬರವದಾನ. ಹೌದು ಯಾರು ಬರವರ? ಕಲಂಕಿ ಅವತಾರ ಪರಮಾತ್ಮ ತೊಟ್ಟ ಬರವದಾನ. ಹೌದು ಅದಕ್ಕೆ ಧರ್ಮದ ಬಗ್ಗೆ ನಿಮ್ಗೆ ಏನ ಹೇಳಿಲ್ಲ. ಕಲ್ಮೇಶ್ ಮಾಸ್ತರ್ ಮಾತು ಬರೇ ಮುರಿದಿದ್ ಇಲ್ಲಿ ತಕ್ಕ. ಹೌದು ಧರ್ಮ ಧರ್ಮ ಜಗತ್ತದಾಗ ಧರ್ಮ ಹ್ಯಾಂಗ ಶ್ರೇಷ್ಠ ಅನ್ನೋದು ಈ ಪದ್ಯಾದಗಳು ಕೇಳೋದಂತ ಶಾಂತ ರೀತಿಯಿಂದ ಕೂತು ಕೇಳಬೇಕಂತ ಕಳ್ಕಳಿ ವಿನಂತಿ. ಆಗ್ಲೇಪ್ಪ ಗುರುವೆ. ಗುರುವೆ ಬಂದೆನೋ ನಾನಿನ ತನಕ, ಕಾಳದೋಗಲು ಎನ್ನ ಸಿರಿ ತನಕ. ಗುರುವೆ ಬಂದೆನೋ ನಾನಿನ ತನಕ, ಕಾಳದೋಗಲು ಎನ್ನ ಸಿರಿ ತನಕ. ಸತ್ಯ ಸಂಗ ಕೊಡೋ ಕಡಿತಕ, ಗುರುನಾಥ ಸಂಗ ಬ್ಯಾಡ ಎನಗ ಫಾಲ್ತುಕ. ಮಾಸ್ತರ ಮುತ್ತಪ್ಪನಾಗೋದು ಬಹಳ ಕಾಡ್ಲಾಗತ್ತದ್ರಿಪ್ಪ. ಅವ ಏನ್ ರಾಗ ಮಾಡ್ತೇವಲ್ಲ ಒಳಗ ಬರೇ ಕಾಮಿಡಿ ಮಾಡುದು. ಹಿಂಗ್ಯಾಕ ಮಾಡ್ತೀರಿ ಅವತ್ತನವ ಮುತ್ತಪ್ಪಣ ಹಾ
ಅವನಿಗೆ ಏನ್ ಮಾಡದ್ರಿ ಅವ್ರಿಗೆ ಬರಲ್ಲಂತೇಳಿ ಇಟ್ಟು ಮಾಡವ್ರಿ ಅವ್ರು. ಅದಕ್ಕೆ ನಂದೊಂದು ಏನಂತಂದ್ರೆ ಅವನಿಗೆ ಏನಂತೇಳಿ ನೀ ಹಂಗ ಚೀರ್ಲಕ್ ಹೋಗ್ಬೇಡ, ಆಹಾ ಗುತ್ತಿಗೆಯಾಗ ಇದು ಸಿಕ್ಕಂಗ ಹೌದು ತುತ್ತು ಸಿಕ್ಕಂಗ ಆಹಾ ಒಂದ್ ರಾಗನೇ ಮಾಡು. ನಾವ್ ಹಾಗೆ ರಾಗ ಮಾಡ್ತೇವ್ ಹಾಗೆ ನೀ ಮಾಡು. ಮಾಡಿದೆ ಅಂದ್ರೆ ಬಹಳ ಆನಂದ ಆಗ್ತದ. ನನ್ನಿಂದ ನಿನಗೊಂದು ಶರಣವ. ಶರಣ ಒಂದ್ ಬ್ಯಾಡ 10 ಮಾಡು ನಾವು. ಹೌದು, ನಿಮ್ಮ ಮ್ಯಾಳದವ್ರು ಯಾರು ಬೇಕಾದವ್ರು ಹಿಂಗ್ ಒಂದ್ ರಾಗ ಮಾಡಿ. ಹಾ ನಮಗೂ ಆನಂದ ಆಗ್ತದ ನೀ ರಾಗ ಮಾಡಿದೆ ಅಂದ್ರ. ಹೌದು ಬರೇ ತಿಂಗಾಲ ಮಾಡಿದೆ ಅಂದ್ರೆ ನಮ್ ತಲೆ ಬಿಡ್ತದ. ಹೌದು, ಹಾ ಅದಕ್ಕೆ ನೋಡಿ ಹಂಗ ಸಂಗಪ್ಪಣ ಹ್ಯಾಂಗ ಆಡ್ತಾನವ. ಹೌದು ಕೋಗಿಲ ಕಂಠ ಹೌದು ಹೌದು ಕರ್ನಾಟಕ ಭಕ್ತ ನಮ್ಮ ಇಂಗ್ಲೇಶ್ವರ ಶ್ರೀಶೈಲ ಕಾಕ, ನಮ್ಮ ಸಂಗಪ್ಪಣ ಹೌದು ಹೌದು ಅವರಲ್ಲಿ ಎಂದರೆ ಇಂತ ಮಾತು ಬಂದವ ನೋಡ್ರಿ. ಕೊಡ ತುಂಬಿತ್ತಂದ್ರ ಅದು ತುಳಕಂಗಿಲ್ಲ ಅದು. ಎಂತ ತಾಯಿ ಹಿಡ್ದಿರ್ಬೇಕು ಅವನಿಗೆ. ಹೌದು